ಇಂದಿನ ವಿಡಿಯೋ ವಿಕಟ ಸಂಕಷ್ಟಿ ಚತುರ್ಥಿಯ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಈ ವಿಕಟ ಸಂಕಷ್ಟಿ ಚತುರ್ಥಿಯ ಮಹತ್ವವನ್ನು ಮತ್ತು ಈ ಸಂಕಷ್ಟ ಚತುರ್ಥಿ ವ್ರತಕಥೆಯನ್ನು ಸಹ ತಿಳಿಯೋಣ. ಈ ಸಂಕಷ್ಟಿ ಚತುರ್ಥಿಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಸಂಕಷ್ಟ ಚತುರ್ಥಿಯು ಗಣೇಶ ಮತ್ತು ಚಂದ್ರದೇವರಿಗೆ ಅರ್ಪಿತವಾದ ವ್ರತವಾಗಿದೆ. ಒಂದು ತಿಂಗಳಲ್ಲಿ ಚತುರ್ಥಿ ತಿಥಿಯ ಸಮಯದಲ್ಲಿ 2 ಸಂಕಷ್ಟ ಚತುರ್ಥಿಗಳು ಬರುತ್ತವೆ. ಒಂದು ಶುಕ್ಲ ಪಕ್ಷದಲ್ಲೊಂದು ಮತ್ತು ಇನ್ನೊಂದು ಕೃಷ್ಣ ಪಕ್ಷದಲ್ಲೊಂದು. ಶುಕ್ಲ ಪಕ್ಷದ ಸಮಯದಲ್ಲಿ ಬರುವ ಸಂಕಷ್ಟ ಚತುರ್ಥಿಯು ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಮತ್ತು ಕೃಷ್ಣ ಪಕ್ಷದ ಸಮಯದಲ್ಲಿ ಬರುವ ಸಂಕಷ್ಟ ಚತುರ್ಥಿಯು ನಮ್ಮ ಎಲ್ಲ ಕೆಟ್ಟ ಕರ್ಮಗಳು ಮತ್ತು ಪಾಪಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಅಡೆತಡೆಗಳಿಂದ ಮುಕ್ತಿ ಮತ್ತು ಸಕಾರಾತ್ಮಕತೆಯಿಂದ ತುಂಬಿದ ಜೀವನಕ್ಕಾಗಿ ನಾವು ಗಣೇಶನ ಮಾರ್ಗದರ್ಶನ, ಬುದ್ಧಿವಂತಿಕೆ ಮತ್ತು ಆಶೀರ್ವಾದಗಳನ್ನು ಬಯಸುವ ದಿನ ಈ ಸಂಕಷ್ಟ ಚತುರ್ಥಿ ದಿನ. ಗಣೇಶನಿಗೆ ಅನಂತ ಹೆಸರುಗಳಿವೆ. ಅವುಗಳಲ್ಲಿ ಗಣೇಶನ 24 ಪ್ರಮುಖ ಹೆಸರುಗಳಿವೆ. ಪ್ರತಿ ಸಂಕಷ್ಟ ಚತುರ್ಥಿಯಂದು ನಾವು ಈ ಪ್ರತಿಯೊಂದು ರೂಪದ ಗಣೇಶನನ್ನು ಪೂಜಿಸುತ್ತೇವೆ. ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಸಂಕಷ್ಟ ಚತುರ್ಥಿಯನ್ನು ವಿಕಟ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ಸಂಕಷ್ಟ ಚತುರ್ಥಿಯಂದು ನಾವು ಗಣೇಶನ ವಿಕಟ ಗಣಪತಿ ರೂಪವನ್ನು ಪೂಜಿಸುತ್ತೇವೆ. ಗಣೇಶನು ಜ್ಞಾನ, ಸಮೃದ್ಧಿ ಮತ್ತು ನಮ್ಮ ಹಾದಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು. ಈ ವಿಕಟ ಸಂಕಷ್ಟ ಚತುರ್ಥಿಯು ಎಲ್ಲ 12 ಸಂಕಷ್ಟ ಚತುರ್ಥಿಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಈ ವಿಕಟ ಸಂಕಷ್ಟ ಚತುರ್ಥಿಯನ್ನು ನಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಆಚರಿಸಲಾಗುತ್ತದೆ. ಈ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವ ಮೂಲಕ ಭಕ್ತರು ತಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಬುದ್ಧಿವಂತಿಕೆಯ ಆಶೀರ್ವಾದಗಳಿಂದ ಆಶೀರ್ವಾದಿಸಲ್ಪಡುತ್ತಾರೆ. ವಿಕಟ ಸಂಕಷ್ಟಿ ಚತುರ್ಥಿಯು ನಮ್ಮ ಆಂತರಿಕ ಆತ್ಮಾವಲೋಕನ, ನಮ್ಮ ಮನಸ್ಸನ್ನು ಶುದ್ಧೀಕರಿಸುವ ಮತ್ತು ದೈವಿಕ ಹಸ್ತಕ್ಷೇಪಕ್ಕೆ ಆಳವಾದ ಆಧ್ಯಾತ್ಮಿಕ ಸಮಯವಾಗಿದೆ. ಈ ವಿಕಟ ಸಂಕಷ್ಟಿ ಚತುರ್ಥಿಯು ಭಕ್ತರಿಗೆ ಧೈರ್ಯ, ಸ್ಪಷ್ಟತೆ ಮತ್ತು ತೊಂದರೆಗಳಿಂದ ಪರಿಹಾರವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಗಣೇಶನ ಎಲ್ಲ ಭಕ್ತರು ಈ ಸಂಕಷ್ಟ ಚತುರ್ಥಿಯನ್ನು ಆಚರಿಸುತ್ತಾರೆ. ಈ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವವರು ಪೂರ್ಣ ದಿನದ ಉಪವಾಸದ ಮೂಲಕ ಈ ಸಂಕಷ್ಟ ವ್ರತವನ್ನು ಆಚರಿಸುತ್ತಾರೆ ಮತ್ತು ಗಣೇಶನನ್ನು ಪೂಜಿಸುತ್ತಾರೆ. ಈ ವ್ರತವನ್ನು ಆಚರಿಸುವ ಭಕ್ತರು ಬೇಗನೆ ಎದ್ದು ತಮ್ಮ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸುತ್ತಾರೆ. ಗಣೇಶನ ವಿಗ್ರಹವನ್ನು ಪೀಠದ ಮೇಲೆ ಇರಿಸಲಾಗುತ್ತದೆ ಮತ್ತು ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಎಕ್ಕದ ಹೂವುಗಳ ಜೊತೆಗೆ ಕೆಂಪು ಹೂವುಗಳಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ತುಪ್ಪದ ದೀಪ ಮತ್ತು ದೂರ್ವ ಹುಲ್ಲನ್ನು ಸಹ ಗಣೇಶನಿಗೆ ಅರ್ಪಿಸಲಾಗುತ್ತದೆ. ಗಣೇಶನ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ದುರುವ ಹುಲ್ಲು ಅರ್ಪಿಸುವುದು ಒಂದು ಪ್ರಮುಖ ಆಚರಣೆಯಾಗಿದೆ. ಈ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವವರು ತಮ್ಮ ದಿನವನ್ನು ಗಣೇಶ ಪುರಾಣ, ಗಣೇಶ ಮಂತ್ರಗಳು ಮತ್ತು ಭಜನೆಗಳನ್ನು ಓದುತ್ತಾ ಕಳೆಯುತ್ತಾರೆ. ಈ ದಿನ ಸಂಜೆ ಭಕ್ತರು ಗಣೇಶನನ್ನು ಪೂಜಿಸುತ್ತಾರೆ, ಗಣೇಶನಿಗೆ ನೈವೇದ್ಯ ಅರ್ಪಿಸುತ್ತಾರೆ ಮತ್ತು ಸಂಕಷ್ಟ ಚತುರ್ಥಿ ವ್ರತಕಥೆಯನ್ನು ಓದುತ್ತಾರೆ. ಚಂದ್ರ ದರ್ಶನದ ನಂತರ ಅವರು ಚಂದ್ರದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ತಮ್ಮ ಉಪವಾಸವನ್ನು ಮುರಿಯುತ್ತಾರೆ. ಈ ದಿನ ಸಂಕಷ್ಟ ಚತುರ್ಥಿ ವ್ರತ ಆಚರಣೆಯಲ್ಲಿ ಚಂದ್ರೋದಯಕ್ಕೆ ವಿಶೇಷ ಮಹತ್ವವಿದೆ. ಚಂದ್ರ ದರ್ಶನದ ನಂತರ ಭಕ್ತರು ತಮ್ಮ ಉಪವಾಸವನ್ನು ಮುರಿಯುವ ಸಮಯವನ್ನು ಇದು ಗುರುತಿಸುತ್ತದೆ. ಚಂದ್ರೋದಯದ ಸಮಯವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುವುದರಿಂದ ನಿಖರವಾದ ಚಂದ್ರೋದಯ ಸಮಯಕ್ಕಾಗಿ ಪಂಚಾಂಗವನ್ನು ಸಂಪರ್ಕಿಸುವುದು ಮುಖ್ಯವಾಗಿದೆ. ಸಂಕಷ್ಟ ಚತುರ್ಥಿಯಂದು ಉಪವಾಸ ಮಾಡುವುದರಿಂದ ಚಂದ್ರನಿಂದ ನಿಯಂತ್ರಿಸಲ್ಪಡುವ ಮಾನಸಿಕ ಸಾಮರಸ್ಯವು ಸುಧಾರಿಸುತ್ತದೆ ಮತ್ತು ಭಾವನಾತ್ಮಕ ಸಮತೋಲನೆ ಮತ್ತು ಸ್ಪಷ್ಟತೆ ಸುಧಾರಿಸುತ್ತದೆ. ಈ ಸಂಕಷ್ಟ ಚತುರ್ಥಿಯಂದು ಭಕ್ತರು ಗಣೇಶನ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಸಮೃದ್ಧಿ, ಬುದ್ಧಿವಂತಿಕೆ ಮತ್ತು ಎಲ್ಲ ಅಡೆತಡೆಗಳ ನಿವಾರಣೆಗಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯಲು ದೇವಾಲಯಗಳಲ್ಲಿ ಪೂಜೆಗಳನ್ನು ಅಥವಾ ಅರ್ಚನೆಯನ್ನು ಮಾಡಿಸುತ್ತಾರೆ. ಈ ದಿನ ಎಲ್ಲ ಗಣೇಶನ ದೇವಾಲಯಗಳಲ್ಲಿ ಗಣೇಶನಿಗೆ ವಿಶೇಷ ಪೂಜೆ, ಅಭಿಷೇಕ ಮತ್ತು ಆರತಿ ಮಾಡಲಾಗುತ್ತದೆ. ವಿಕಟ ಎಂದರೆ ಭಯಂಕರ ಅಥವಾ ಉಗ್ರನಾದವನು. ಗಣೇಶನ ವಿಕಟ ರೂಪವು ಗಣೇಶನ ಉಗ್ರ ರೂಪವಾಗಿದ್ದರಿಂದ ಅದು ಗಣೇಶನ ರಕ್ಷಣಾತ್ಮಕ ರೂಪವೂ ಆಗಿದೆ. ಗಣೇಶನ ಈ ಉಗ್ರ ರೂಪವು ನಮ್ಮ ಉಪಪ್ರಜ್ಞೆಯ ಮನಸ್ಸನ್ನು ಜಾಗೃತಗೊಳಿಸುವ ಮತ್ತು ನಮ್ಮ ಅಹಂಕಾರ ಮತ್ತು ಈ ಭೌತಿಕ ಮಾಯೆಯನ್ನು ಜಯಿಸಲು ಸಹಾಯ ಮಾಡುವ ಆಧ್ಯಾತ್ಮಿಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಗಣೇಶನ ಈ ರಕ್ಷಣಾತ್ಮಕ ರೂಪವು ನಮ್ಮ ಜೀವನದಲ್ಲಿನ ಕಷ್ಟಕರವಾದ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಅವು ಸಂಬಂಧಗಳಲ್ಲೂ, ಕೆಲಸಗಳಲ್ಲಿ, ಆರೋಗ್ಯ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಬಂಧಿಸಿರಲಿ.
ವಿಕಟ ಸಂಕಷ್ಟ ಚತುರ್ಥಿಯು ನಮ್ಮ ಎಲ್ಲ ಕೆಟ್ಟ ಕರ್ಮಗಳನ್ನು, ವಿಶೇಷವಾಗಿ ನಿರಂತರ ವೈಫಲ್ಯಗಳು ಅಥವಾ ದುಃಖಕ್ಕೆ ಕಾರಣವಾದವುಗಳನ್ನು ಶುದ್ಧೀಕರಿಸುತ್ತದೆ ಎಂದು ಹೇಳಲಾಗುತ್ತದೆ. ಗಣೇಶನು ಉಗ್ರ ಸ್ವಭಾವನಾಗಿದ್ದರೂ ತನ್ನ ಭಕ್ತರನ್ನು ರಕ್ಷಿಸುವವನು ಆಗಿದ್ದಾನೆ. ವಿನಾಶದ ಸಮಯದಲ್ಲಿ, ವಿಶೇಷವಾಗಿ ಮಹಾಪ್ರತಿಕೂಲತೆ ಅಥವಾ ಕತ್ತಲೆಯ ಸಮಯದಲ್ಲಿ ಅವನು ಭಯಂಕರನಾಗಿರುತ್ತಾನೆ. ಗಣೇಶನು ತನ್ನ ಭಕ್ತರನ್ನು ಬಲವಾದ ನಕಾರಾತ್ಮಕತೆಗಳಿಂದ, ನಮ್ಮ ಅಹಂಕಾರ, ಕ್ರೋಧ, ಕೆಟ್ಟ ಭಾವನೆಗಳು, ಕೋಪ ಮತ್ತು ದುರಾಸೆಯಂತಹ ಆಂತರಿಕ ಶತ್ರುಗಳಿಂದ ರಕ್ಷಿಸುತ್ತಾನೆ ಮತ್ತು ಭಯ, ಬೆದರಿಕೆಗಳಿಂದ ನಮ್ಮನ್ನು ರಕ್ಷಿಸುತ್ತಾನೆ. ವಿಕಟ ಗಣೇಶನು ಆಧ್ಯಾತ್ಮಿಕ ಅಜ್ಞಾನ ಮತ್ತು ನಮ್ಮ ಜೀವನದಲ್ಲಿ ಬರುವ ಹಲವಾರು ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಈ ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತರು ಗಣೇಶನ ಮೂಲ ಮಂತ್ರ, ಗಣೇಶನ ಗಾಯತ್ರಿ ಮಂತ್ರ, ಗಣೇಶನ ವಂದನಾ ಮಂತ್ರ, ಗಣೇಶನ ಸಂಕಟನಾಶನ ಸ್ತೋತ್ರ, ಗಣೇಶ ಪಂಚರತ್ನಂ, ಗಣೇಶ ಅಥರ್ವಶೀರ್ಷ ಸ್ತೋತ್ರ ಮುಂತಾದ ಗಣೇಶ ಮಂತ್ರಗಳನ್ನು ಪಠಿಸುತ್ತಾರೆ. ಭಕ್ತರು ಗಣೇಶನಿಗೆ ದೂರ್ವ ಹುಲ್ಲನ್ನು ಅರ್ಪಿಸುವ ಮೂಲಕ ಗಣೇಶ ಅಷ್ಟೋತ್ತರ ಅಥವಾ ಗಣೇಶ ಸಹಸ್ರನಾಮವನ್ನು ಪಠಿಸಬಹುದು. ಈ ದಿನ ಗಣೇಶ ಪುರಾಣವನ್ನು ಓದುವುದು, ಗಣೇಶ ಪುರಾಣವನ್ನು ಖರೀದಿಸುವುದು ಅಥವಾ ಗಣೇಶ ಪುರಾಣವನ್ನು ಉಡುಗೊರೆಯಾಗಿ ನೀಡುವುದು ಮಂಗಳಕರವೆಂದು ಹೇಳಲಾಗುತ್ತದೆ. ಸಂಕಷ್ಟ ಚತುರ್ಥಿ ವ್ರತಕಥೆಯನ್ನು ಕೇಳುವುದು ಅಥವಾ ಓದುವುದು ಈ ಸಂಕಷ್ಟ ಚತುರ್ಥಿಯ ವ್ರತದ ಅತ್ಯಗತ್ಯ ಭಾಗವಾಗಿದೆ. ಸಂಕಷ್ಟಹರ ವ್ರತಕಥೆಯು ಗಣೇಶನ ದೈವಿಕ ಮಹತ್ವ ಮತ್ತು ಈ ವ್ರತವನ್ನು ಆಚರಿಸುವುದರಿಂದಾಗುವ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ವಿವರಿಸುತ್ತದೆ. ಅಡೆತಡೆಗಳನ್ನು ನಿವಾರಿಸುವ ಮತ್ತು ಹೊಸ ಆರಂಭಗಳ ದೇವರಾದ ಗಣೇಶನು ಈ ದಿನದಂದು ಹೇರಳವಾಗಿ ತನ್ನ ಆಶೀರ್ವಾದವನ್ನು ಸುರಿಸುತ್ತಾನೆ ಎಂದು ನಂಬಲಾಗಿದೆ. ಈ ವ್ರತವನ್ನು ಆಚರಿಸುವುದರಿಂದ ಭಕ್ತರ ಜೀವನದಲ್ಲಿ ಅವರ ಕಷ್ಟಗಳು ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಇದು ನಮ್ಮ ಏಕಾಗ್ರತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ, ನಮ್ಮ ಕುಟುಂಬ ಜೀವನದಲ್ಲಿ ಯಶಸ್ಸು ಮತ್ತು ಸಾಮರಸ್ಯವನ್ನು ಆಹ್ವಾನಿಸುತ್ತದೆ, ನಮ್ಮ ಕರ್ಮಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತದೆ. ಈಗ ಈ ವಿಕಟ ಸಂಕಷ್ಟ ಚತುರ್ಥಿಯ ವ್ರತಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿ ಜೂಜಾಟವನ್ನು ಆಡಲು ನಿರ್ಧರಿಸಿದರು. ಆದರೆ ಆಟವನ್ನು ನಿರ್ಣಯಿಸಲು ಯಾರೂ ಇರಲಿಲ್ಲ. ಅದರಿಂದ ಶಿವನು ಒಬ್ಬ ಚಿಕ್ಕ ಹುಡುಗನನ್ನು ಸೃಷ್ಟಿಸಿ ಅವರ ಆಟವನ್ನು ನಿರ್ಣಯಿಸಲು ಅವನಿಗೆ ಹೇಳಿದನು. ಹುಡುಗ ಶಿವನಿಗೆ ಒಪ್ಪಿದನು. ಶಿವ ಮತ್ತು ಪಾರ್ವತಿ ದೇವಿಯು ಆಟವನ್ನು ಆಡಲು ಪ್ರಾರಂಭಿಸಿದರು. ದೇವಿ ಪಾರ್ವತಿಯು ಸತತ 3 ಬಾರಿ ಆಟದಲ್ಲಿ ಗೆದ್ದಳು. ಆದರೆ ಆ ಚಿಕ್ಕ ಹುಡುಗ ಶಿವನನ್ನು ವಿಜೇತ ಎಂದು ಘೋಷಿಸಿದನು. ಹುಡುಗನ ಸ್ಪಷ್ಟ ಪಕ್ಷಪಾತದಿಂದ ಕೋಪಗೊಂಡ ದೇವಿ ಪಾರ್ವತಿ ಅವನು ಜೌಗು ಪ್ರದೇಶದಲ್ಲಿ ವಾಸಿಸುತ್ತಾನೆ ಎಂದು ಹೇಳುವ ಮೂಲಕ ಅವನಿಗೆ ಶಾಪಿಸಿದಳು. ಶಾಪಗ್ರಸ್ತನಾದ ಕೂಡಲೇ ಹುಡುಗ ದೇವಿ ಪಾರ್ವತಿಯಲ್ಲಿ ಕರುಣೆಗಾಗಿ ಬೇಡಿಕೊಂಡನು ಮತ್ತು ತಾನು ಅಜ್ಞಾನದಿಂದ ಹಾಗೆ ಮಾಡಿದನೆಂದು ಹೇಳುವ ಮೂಲಕ ಕ್ಷಮೆಯಾಚಿಸಿದನು. ನಂತರ ಹುಡುಗನ ನಿಜವಾದ ಮನವಿಯನ್ನು ಕೇಳಿದ ನಂತರ ದೇವಿ ಪಾರ್ವತಿ ಚಿಕ್ಕ ಹುಡುಗರಿಗೆ ನಾಗಕನ್ಯಗಳಿಗಾಗಿ ಕಾಯಲು ಮತ್ತು ಸಂಕಷ್ಟಹರ ಗಣೇಶ ಚತುರ್ಥಿ ವ್ರತದ ಬಗ್ಗೆ ತಿಳಿದುಕೊಳ್ಳಲು ಹೇಳಿದಳು. ತನ್ನ ಶಾಪದಿಂದ ಮುಕ್ತಿ ಪಡೆಯಲು 21 ದಿನಗಳ ಕಾಲ ಈ ಗಣೇಶ ವ್ರತವನ್ನು ಆಚರಿಸಲು ಅವಳು ಅವನಿಗೆ ಹೇಳಿದಳು. ದೇವಿ ಪಾರ್ವತಿ ಸೂಚಿಸಿದಂತೆ ಆ ಪುಟ್ಟ ಹುಡುಗ ನಾಗಕನ್ಯರಿಗಾಗಿ ಕಾಯುತ್ತಾ ಸಂಕಷ್ಟ ಚತುರ್ಥಿ ವ್ರತದ ಬಗ್ಗೆ ಎಲ್ಲವನ್ನು ಕೇಳಿ ವ್ರತವನ್ನು ಆಚರಿಸಿ ಗಣೇಶನನ್ನು ಸಂತೋಷಪಡಿಸುವಲ್ಲಿ ಯಶಸ್ವಿಯಾದನು. ಶಿವನು ತನ್ನ ಮೇಲೆ ಅಸಮಾಧಾನಗೊಂಡಿದ್ದ ದೇವಿ ಪಾರ್ವತಿಯನ್ನು ಶಾಂತಗೊಳಿಸಲು ಈ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಿದನು ಮತ್ತು ಆಶ್ಚರ್ಯಕರವಾಗಿ ಜಂಬೂದ್ವೀಪವನ್ನು ಕಾಪಾಡಲು ಕಳುಹಿಸಲ್ಪಟ್ಟ ತನ್ನ ಮಗ ಕಾರ್ತಿಕೇಯನನ್ನು ಭೇಟಿಯಾಗಲು ಬಯಸಿದ ದೇವಿ ಪಾರ್ವತಿಯೂ ಸಹ ಈ ಸಂಕಷ್ಟ ವ್ರತವನ್ನು ಆಚರಿಸಿದಳು. ಈ ವ್ರತದ ಪರಿಣಾಮವಾಗಿ ದೇವಿ ಪಾರ್ವತಿ ಕೈಲಾಸಕ್ಕೆ ಹಿಂತಿರುಗಿದಳು ಮತ್ತು ಭಗವಾನ್ ಕಾರ್ತಿಕೇಯನು ಅವಳನ್ನು ಭೇಟಿ ಮಾಡಿದನು. ಈ ರೀತಿಯಾಗಿ ಈ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುವುದರಿಂದ ದೇವತೆಗಳಾಗಲಿ ಅಥವಾ ಸಾಮಾನ್ಯ ಮನುಷ್ಯರಾಗಲಿ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ಓಂ ಶ್ರೀ ಗಣೇಶಾಯ ನಮಃ. ಇದಿಷ್ಟು ಈ ವಿಕಟ ಸಂಕಷ್ಟ ಚತುರ್ಥಿ ವ್ರತದ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.